ಅಂತಾರಾಷ್ಟ್ರೀಯ ಯೋಗ ದಿವಸ ಈ ದಿನ ನಾವು ಆಚರಣೆ ಮಾಡಿದ್ದೇವೆ. 12ನೇ ವರ್ಷದ ಯೋಗ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಮಂಡ್ಯಕ್ಕೆ ಹೋಗಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಬೆಳಿಗ್ಗೆ 7 ಗಂಟೆ ನಾವು ಬರಬೇಕಾಗಿತ್ತು. ಬೆಳಿಗ್ಗೆ 5 ಗಂಟೆ ಮನೆ ಬಿಟ್ಟು ಯೋಗಾಲಯದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಶಾಲಾ ಮಕ್ಕಳು ಸಿಬ್ಬಂದಿ ವರ್ಗವರಿಗೆ ಸೇರಿದ್ರು. ಆ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಇನ್ನೂ 3-4 ಕಾರ್ಯಕ್ರಮಗಳನ್ನು ಮುಗಿಸಿ ಇವತ್ತು ಪುಲ್ಕೇಶಿನಗರ ಈ ಮೈದಾನ ನನಗೆ ಬಹಳ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ಮೈದಾನ ಇದೆ. ನಮ್ಮ ಶ್ರೀನಿವಾಸ ಮೂರ್ತಿಯವರು ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈ ಭಾಗದಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಹಲವಾರು ದಿನದಲ್ಲಿ ವೈಯಕ್ತಿಕವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೋವಿಡ್ನ ಪೀರಿಯಡ್ನಲ್ಲಿರ್ಬೋದು, ಅದಕ್ಕಿಂತ ಮುಂಚೆ ಇರ್ಬೋದು, ಬಡ ಕುಟುಂಬಗಳಿಗೆ ರೇಷನ್ನ ವೈಯಕ್ತಿಕವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸಹ ನಡೆದಿದೆ ಈ ಮೈದಾನದಲ್ಲಿ. ಇವತ್ತಿನ ಕಾರ್ಯಕ್ರಮ ತಾವು ಸಹ ಬೆಳಗ್ಗೆ 8-8:30 ಗಂಟೆಗೆ ಈ ಮೈದಾನದಲ್ಲಿ ಸಂಪೂರ್ಣವಾಗಿ ತುಂಬಿದ್ರೆ ನಾವು ಇಷ್ಟು ತಡವಾಗಿ ಬಂದ್ರು ಇವತ್ತು ಪಕ್ಷಕ್ಕೆ ಅಧಿಕೃತವಾಗಿ ಪುನಃ ನೀವೆಲ್ಲ ವಾಪಸ್ ಬರಲಿಕ್ಕೆ ಅತ್ಯಂತ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತು ಹಲವಾರು ಬಡ ಕುಟುಂಬಗಳ ತಾಯಿಗಳು, ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಆಶೀರ್ವಾದವನ್ನು ಮಾಡತಕ್ಕಂಥದ್ದಕ್ಕೆ ಈ ಸಭೆಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಸೇರಿದ್ರೆ ಈ ಬಿಸಿಲಿನಲ್ಲಿ ನಿಮ್ಮೆಲ್ಲರನ್ನು ಕಾಯಿಸ್ತಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಕ್ಷಮಾಪಣೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮನ್ನೆಲ್ಲ ಕಾಯಿಸಿದ್ದೇನೆ. ಈ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳು ಏನು ಅಂತಕ್ಕಂಥ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ ವೇದಿಕೆ ಮುಖಾಂತರ ತರಲಿಕ್ಕೆ ಬಯಸ್ತೀನಿ. ನಾವು ಯಾವುದೇ ಜಾತಿಯ ಹೆಸರನ್ನ ರಾಜಕೀಯ ಮಾಡಲ್ಲ. ನಾನು ರಾಜಕೀಯವನ್ನು ಮಾಡೋದು ನನ್ನ ಕರ್ತವ್ಯ. ಯಾವ ಕುವೆಂಪು ಹೇಳಿದ್ದಾರೆ, ಈ ಕರ್ನಾಟಕ ಅಂತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರ್ಸಿ ಎಲ್ಲರೂ ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ಬದುಕ್ತಕ್ಕಂಥ ಒಂದು ಅತ್ಯಂತ ಶಾಂತಿ ಪ್ರಿಯವಾದಂಥ ರಾಜ್ಯ ಇದೆ. ಆ ಒಂದು ಶಾಂತಿ ಪ್ರಿಯತೆಯನ್ನು ಶ್ರೀನಿವಾಸ ಮೂರ್ತಿ ಅವರು ನನಗೂ ಅವರು ಸಮನ್ವಯ ಕಲಿತರು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ದಾರೆ. ಅವತ್ತು ಸಹ ನೀವು ಅವ್ರು ಗೆಲ್ಲದೇ ಇದ್ರು ಸುಮಾರು 35-40 ಸಾವಿರ ಮತಗಳನ್ನ 2008ನೇ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಬೇರೆ ಮರೆತು ಜಾತಿಯಿಂದ ಮರೆತು ತಾವು ಆಶೀರ್ವಾದ ಮಾಡಿದ್ದೀರಿ. ಚುನಾವಣೆಯಲ್ಲಿ ಸೋತ ನಂತರವೂ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಕುಟುಂಬದ ಮಗನ ರೀತಿಯಲ್ಲಿ, ಅಣ್ಣನ ರೀತಿಯಲ್ಲಿ, ತನ್ನ ರೀತಿಯಲ್ಲಿ ನೀವು ಜೊತೆಗೂಡಿ ಅವರೇನು ನಿರಂತರವಾದಂತಹ ಕೆಲಸವನ್ನು ಮಾಡಿದ್ದಾರೆ. 2013 ಚುನಾವಣೆ ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸಿಕೊಂಡ್ರು. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನು ರಾಜಕೀಯ ಮಾಡಬೇಕಾಗ್ತದೆ, ಕೆಲವು ಅನಿವಾರ್ಯ ಪರಿಸ್ಥಿತಿಯಲ್ಲಿ. ನಂತರ ಅವರು 2018ರಲ್ಲಿ ನೀವು ಏನು ಆಶೀರ್ವಾದ ಮಾಡಿದ್ರೆ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆದ್ದಂತ ಒಬ್ಬ ಶಾಸಕರು ನಿಮ್ಮ ಆಶೀರ್ವಾದದಲ್ಲಿ ಶ್ರೀನಿವಾಸ ಮೂರ್ತಿ ಅವರನ್ನ ಆ ಒಂದು ಚುನಾವಣೆ ನಿಮ್ಮ ಆಶೀರ್ವಾದ ಏನಿದೆ, ಕೆಲವು ಕಾಂಗ್ರೆಸ್ನಲ್ಲೇ ಇದ್ದಂತ ನಾಯಕರಿಗೆ ಸಹಿಸಲಿಕ್ಕಾಗಲಿಲ್ಲ. ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಂಧುಗಳಿದ್ದೀರಿ, ಶ್ರೀನಿವಾಸ ಮೂರ್ತಿ ಅವರ ಮೇಲೆ ಒಂದು ಅಪಪ್ರಚಾರವನ್ನು ಮಾಡಿ
ಬಂದ್ರು. ನಂತರದ ಬೆಳವಣಿಗೆ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಶ್ರೀನಿವಾಸ ಮೂರ್ತಿ ಅವರು ಅವರ ಮನೆ ಮೇಲೆ ಬೆಂಕಿ ಇದ್ರು, ಅವರು ಯಾರ ಮೇಲೂ ದ್ವೇಷ ಮಾಡಿಲ್ಲ, ಯಾರ ಮೇಲೂ ದೂರವನ್ನು ಹೊರಿಸಲಿಲ್ಲ. ಅವರು ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನ ಯಾವ ರೀತಿ ನಡೆಸಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ಅದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವೇ ಮುಸಲ್ಮಾನ್ ಬಂಧುಗಳಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡ್ತಕ್ಕಂಥ ಪಕ್ಷ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲ ನಿಮ್ಮ ಗಮನದಲ್ಲಿದೆ. ನಾವು ಇಲ್ಲಿ ರಾಜಕೀಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನೀವೇನು ಬದುಕ್ತಾ ಇದ್ದೀರಿ, ಜೀವನ ಮಾಡ್ತಾ ಇದ್ದೀರಿ. ಬಹುಶಃ ಬೆಂಗಳೂರು ನಗರದಲ್ಲಿ ಒಂದು ಹಳೆಯ ಬಡಾವಣೆ ಪುಲಿಕೇಶಿ ನಗರ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಇಲ್ಲಿಯ ಅಭಿವೃದ್ಧಿಗಳು ಯಾವ ಬೇರೆ ಬೇರೆ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಂಡಿದ್ದೇವೆ. ಆ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಆಗಿಲ್ಲ. ಇನ್ನು ಕುಡಿಯುವ ನೀರಿನ ಸಮಸ್ಯೆ, ಕಸ ನಿರ್ವಹಣೆ ಮಾಡತಕ್ಕಂಥ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆಗಳು, ಇದೆಲ್ಲ ಇವತ್ತು ಸಹ ಪುಲಿಕೇಶಿ ನಗರದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತಿನ ಸಭೆ ಮಾಡಿ ಪುನಃ ಶ್ರೀನಿವಾಸ ಮೂರ್ತಿ ಅವರನ್ನ ಅವರ ಮನೆಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಕುಟುಂಬಗಳನ್ನು ಮುಸಲ್ಮಾನ್ ತಾಯಂದಿರು, ವಿಶೇಷವಾಗಿ ಕ್ರಿಶ್ಚಿಯನ್ ಬಂಧುಗಳು ಮತ್ತು ತಮಿಳು ಭಾಷೆಯನ್ನು ಮಾಡ್ತಕ್ಕಂಥ ಹಲವಾರು ಜನ ಇಲ್ಲಿ ಬಂದು ಹಲವಾರು ವರ್ಷಗಳಿಂದ ನೀವು ಬದುಕ್ತಾ ಇದ್ದೀರಿ. ಇವತ್ತು ಈ ಬಿಸಿಲಿನಲ್ಲಿ ಬೆಳಗ್ಗೆ 8:30ಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಏನು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ಸಭೆ 4 ಗಂಟೆ ತಡವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ನಾನು ಭಗವಂತನ ನಂಬೋರು. ಭಗವಂತ ಅಂದರೆ ಎಲ್ಲಾ ಕಾರ್ಯಕ್ರಮದಲ್ಲೂ ಒಂದೊಂದು ರೀತಿ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೇನೆ. ಒಂದು ವಚನವನ್ನು ಕೊಡ್ತೇನೆ. ಇವತ್ತು ಬೆಂಗಳೂರು ನಗರ ಹಲವಾರು ಪ್ರದೇಶಗಳು ಮಳೆ ಆದಾಗ ಕಳೆದ 7-8 ವರ್ಷದಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ಹಲವಾರು ಕುಟುಂಬಗಳಿಗೆ ಒಂದು ಸ್ವಂತ ಮನೆ ಇಲ್ಲ, ಒಂದು ನಿವೇಶನವನ್ನು ಪಡೆಯಲಿಕ್ಕಾಗಿಲ್ಲ. ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕವಾಗಿ. ಒಂದು ಬಾರಿ 18 ತಿಂಗಳು, ಒಂದು ಬಾರಿ 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಯಾವ ಬಡವರ್ಗದ ಜನ ಇದ್ದೀರಿ ಅವರ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಜೀವನ ಮಾಡ್ತೀರಿ. ಇಂಥ ಒಂದು ಭಾಗದಲ್ಲಿ ಕೆಲವು ಕುಟುಂಬದ ತಾಯಿಗಳು, ವಿಶೇಷವಾಗಿ ನಮ್ಮ ತಮಿಳು ಭಾಷೆ ಮಾತನಾಡ್ತಕ್ಕಂಥವರು, ಬೆಳಗ್ಗೆ ಎದ್ದು ಕಲಾಸಪ್ಪಂಡಿಗೂ ಮತ್ತೆಲ್ಲ ತರಕಾರಿನ ಹಣ್ಣು ಹಂಪಲನ್ನ ಖರೀದಿ ಮಾಡಿ ಹೋಲ್ಸೇಲ್ನಲ್ಲಿ ಆ ತಳ್ಳಗಾಡಿನಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನು ನಿಮ್ಮ ವೃತ್ತಿ ಮಾಡಿ ನಿಮ್ಮ ಬದುಕನ್ನ ನೀವು ನಿಮ್ಮ ಕುಟುಂಬನ ಸಾಕಿ ಪ್ರಯತ್ನ ಪಡ್ತೀರಿ. ಇದೆಲ್ಲವನ್ನ ಗಮನಿಸಿ ನಾನು 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ಎಲ್ಲೂ ಬಡ್ಡಿಗೆ ಹಣವನ್ನು ಪಡಿಬಾರದು. ಆ ಬಡ್ಡಿಯ ದಂಧೆಯಿಂದ ನೀವು ದುಡಿಮೆ ಮಾಡದಂತ ಸಂಪೂರ್ಣ ಹಣ ಇವತ್ತು ಆ ಬಡ್ಡಿಗೆ ಕೊಡಬೇಕಾದಂತ ಒಂದು ವಾತಾವರಣ ಏನಿತ್ತು ಅದನ್ನ ಗಮನಿಸಿ ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಿಂದ ರಾಷ್ಟ್ರದಲ್ಲೇ ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಸರ್ಕಾರದಿಂದ ಬಡ್ಡಿಯಲ್ಲಿಂದ 10,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಆಗಿರೋರು ಸ್ವಲ್ಪ ಯೋಜನೆ ಅನುಷ್ಠಾನಕ್ಕೆ ತಂದರು. ಈ ಕಳೆದ 5-6 ವರ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರದ ಗಮನಕ್ಕೆ ಹಲವಾರು ಬಾರಿ ತಂದರು, ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ. ಒಂದು ಈ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಗಮನಿಸಿ ಪ್ರೈಮ್ ಮಿನಿಸ್ಟರ್ ಸ್ವನಿಧಿ ಅಂತಕ್ಕಂಥ ಒಂದು ಯೋಜನೆ ಮಾಡಿ ಇವತ್ತು 50,000 ರೂಪಾಯಿ
ಬಂದಿದ್ದಾರೆ. ಆದ್ರೆ ಇವತ್ತು ಇಂಥ ಕಷ್ಟದಲ್ಲಿ ಬದುಕ್ತಕ್ಕಂಥ ನಿಮ್ಮಗಳಿಗೆ ನಾವೇನು ಉತ್ತೇಜನ ಕೊಡಬೇಕು, ಅದೆಲ್ಲ ಒಂದ್ ಕಡೆ ಇನ್ನೂ ಸರಿಯಾದಂತೆ ಕಾರ್ಯಕ್ರಮಗಳು ಆಗ್ತಿದೆ. ಅದ್ರ ಜೊತೆಗೆ ಈ ವೇದಿಕೆ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಬೆಂಗಳೂರು ನಗರ ವಿಶ್ವದಲ್ಲೇ ಒಂದು ಪ್ರತಿಷ್ಠಿತವಾದಂತ ನಗರ. ಆದ್ರೆ ಮಳೆ ಬಂದಂತ ಸಂದರ್ಭಗಳಲ್ಲಿ ಕಸ ವಿಲೇವಾರಿ ಮಾಡ್ತಕ್ಕಂಥ ವಿಷಯದಲ್ಲಿ ಈಗಿನ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾವೆ, ಇವತ್ತು ಪ್ರತಿನಿತ್ಯ ನೀವೇನು ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಆತ್ಮೀಯ ಸ್ನೇಹಿತರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ಕಳೆದ 6 ವರ್ಷಗಳಿಂದ ಯಾವುದು ಕಾರ್ಪೊರೇಷನ್ ಚುನಾವಣೆಗಳಾಗಬೇಕು, ಆ ಚುನಾವಣೆಗಳನ್ನು ನಡೆಸಿದ್ರೆ ನಿಮ್ಮ ಮುಂದೆ ಕಾರ್ಯಕರ್ತರು ಇದ್ದಾಗ ಸ್ವಲ್ಪ ಮನೆ ಹೋಗಿ ಕಷ್ಟ ಹೇಳ್ಕೊಳ್ಳೋದು ಯಾವುದು ಕಾಣ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಅವಕಾಶ ನಾನು ಪದೇ ಪದೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ, ಹಣದ ಕೊರತೆ ಇಲ್ಲ ಈ ರಾಜ್ಯದಲ್ಲಿ. ಆದ್ರೆ ಈ ಒಂದು ಕಾರ್ಯಕ್ರಮಗಳ ಹೆಸರಿನಲ್ಲಿ ಯಾವುದು ಲೂಟಿ ಆಗ್ತಾ ಇದೆ ರಾಜ್ಯದಲ್ಲಿ, ಇವತ್ತು ಇದನ್ನ ಸರಿಪಡಿಸಲಿಕ್ಕೆ ನಮ್ಮ ಯುವಕರು, ನಮ್ಮ ಮುಸಲ್ಮಾನ್ ಬಂಧುಗಳು ಎಲ್ಲರಲ್ಲೂ ಮನವಿ ಮಾಡ್ತಾರೆ. ಒಂದು ಅವಕಾಶ ಈ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬರೀ ರೈತರ ಪರವಾದ ಪಕ್ಷ ಅಲ್ಲ, ನಗರಕ್ಕೆ ಏನು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಹಲವಾರು ಚಿಂತನೆಯನ್ನು ಹೊಂದಿರತಕ್ಕಂಥ ಪಕ್ಷ ಇದೆ. ನಿಮ್ಮಗಳ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಇವತ್ತು ಯಾವ ಮೆಟ್ರೋ ರೈಲಿನಲ್ಲಿ ನೀವು ಪ್ರಯಾಣ ಮಾಡ್ತೀರಿ ಬೆಂಗಳೂರು ನಗರದಲ್ಲಿ, ಈ ಮೊದಲನೆಯ ಮೆಟ್ರೋ ರೈಲಿನ 19 ಕಿಲೋಮೀಟರ್ ರಸ್ತೆಗೆ ಆ ರೈಲ್ವೆ ಮಾಡಲಿಕ್ಕೆ ಪ್ರಥಮವಾಗಿ ತೀರ್ಮಾನ ಪಡೆದುಕೊಂಡು ಈ ಒಂದು ಮೆಟ್ರೋ ರೈಲಿಗೆ ನಮ್ಮ ಒಂದು ಅಧಿಕಾರ ಇದ್ದಾಗ ನಾನು ತೆಗೆದುಕೊಂಡಂತ ಕಾರ್ಯಕ್ರಮ, ನಾನು ಪ್ರಚಾರ ಮಾಡಿದ್ದೀನಿ. ಹಲವಾರು ಫ್ಲೈಓವರ್ಗಳಿಗೆ ಏನೇನು ತೀರ್ಮಾನ ಮಾಡಿದ್ದಾರೆ. ನನ್ನ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ 2006ನೇ ಇಸ್ವಿನಲ್ಲಿ 59 ರಸ್ತೆಗಳ ಅಗಲೀಕರಣ ಮಾಡಿ ಉತ್ತಮವಾದ ಗುಣಾತ್ಮಕವಾದ ರಸ್ತೆಗಳನ್ನು ಕೊಟ್ಟಿದ್ದೆ. ಬಡವರಿಗೆ ಮನೆಗಳನ್ನು ಕಟ್ಟತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೆ. ಅದೆಲ್ಲ ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಬೆಂಗಳೂರು ನಗರ ಯಾವ ಕಾಂಗ್ರೆಸ್ ಆಡಳಿತದಲ್ಲಿ ಅತ್ಯಂತ ನಲಿಗೆ ಹೋಗ್ತಾ ಇದೆ. ಇಡೀ ದೇಶದಲ್ಲಿ ಕೆಟ್ಟ ಹೆಸರನ್ನ ಕಾಣ್ತಾ ಇದ್ದೇವೆ ಈ ಬೆಂಗಳೂರು ನಗರದ ಬಗ್ಗೆ. ನನ್ನ ತಾಯಿಗಳು ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ಯಾರು ನಿಜಕ್ಕೂ ಪ್ರಾಮಾಣಿಕವಾಗಿ ಈ ಒಂದು ನಗರ ಬೆಂಗಳೂರು ಅಷ್ಟೇ ಅಲ್ಲ ಈ ರಾಜ್ಯ ಒಂದು ಉತ್ತಮವಾದ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ಯೋಚನೆ ಮಾಡಿ. ಇಲ್ಲಿ ಇವತ್ತು ನಾನು ಶ್ರೀನಿವಾಸ ಮೂರ್ತಿ ಅವರನ್ನ ಅವ್ರ ಮನೆಗೆ ಬಂದು ನಾನೇ ಆಹ್ವಾನ ಕೊಟ್ಟು ನಿಮ್ಮ ಮನೆಗೆ ವಾಪಸ್ ಬನ್ನಿ ಅಂತ ಕರೀಲಿಕ್ಕೆ ಕಾರಣ ಶ್ರೀನಿವಾಸ ಮೂರ್ತಿ ಜನತೆಯ ಬಗ್ಗೆ ಗೌರವವನ್ನ ನನಗೆ ಮತ್ತೆ ಬೆಂಗಳೂರು ನಗರ ಈ ಪುಲಿಕೇಶಿ ನಗರದಲ್ಲಿ ಒಂದು ಮೈದಾನದಿಂದ ಬೆಂಗಳೂರು ನಗರದ ಎಲ್ಲ ಭಾಗದಲ್ಲೂ ಶಕ್ತಿಯುತವಾಗಿ ಬೆಳೆಯತಕ್ಕಂಥ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ಶ್ರೀನಿವಾಸ ಮೂರ್ತಿ ಅವರು ಮತ್ತು ಅವರ ಸಾವಿರಾರು ಅಭಿಮಾನಿಗಳು ಇವತ್ತೇನು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಋಣವನ್ನು ತೀರಿಸತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.